ಚಿತ್ರದುರ್ಗ ಬಸ್ ದುರಂತ ಮಾಸೋ ಮುನ್ನವೇ ಮತ್ತೊಂದು ಬಸ್ ಹೊತ್ತಿ ಉರಿದಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ನಿಟ್ಟೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತ ಖಾಸಗಿ ಬಸ್ಸು ದಗದಗಿಸಿ ಹೊತ್ತಿ ಉರಿದಿದೆ. 36 ಪ್ರಯಾಣಿಕರ ಪೈಕಿ 10 ಪ್ರಯಾಣಿಕರಿಗೆ ಸುಟ್ಟ ಗಾಯಗಳಾಗಿದೆ. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತ ಬಸ್ ಇದು. NL01B1237 ನಂಬರ್ನ ಖಾಸಗಿ ಬಸ್, ನಾನ್ ಸ್ಲೀಪರ್ ಬಸ್ಸು. ನಿನ್ನೆ 10 ಗಂಟೆ ಸುಮಾರಿಗೆ ಸುಡೂರು ಅರಣ್ಯ ಪ್ರದೇಶಕ್ಕೆ ಬರ್ತಾ ಇತ್ತು. ಡೀಸೆಲ್ ಟ್ಯಾಂಕರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹಿಂದೆಯಿಂದ ಬರ್ತಾ ಇದ್ದಂತ ಕಾರ್ ಚಾಲಕ ಬೆಂಕಿ ಹೊತ್ಕೊಂಡಿದೆ ಅಂತ ಬಸ್ ಡ್ರೈವರ್ಗೆ ತಿಳಿಸ್ತಾನೆ. ಬಸ್ ನಿಲ್ಲಿಸುವಂತ ತರಾತುರಿಯಲ್ಲಿ ಡ್ರೈವರ್ ಮರಕ್ಕೂ ಡಿಕ್ಕಿ ಹೊಡೆದಿದ್ದಾನೆ. ಇನ್ನೇನು ಇಡೀ ಬಸ್ ಬೆಂಕಿ ಆವರಿಸಿಕೊಳ್ತಾ ಇದ್ದಂತೆ ಪ್ರಯಾಣಿಕರು ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಬಸ್ ದುರಂತ ಅಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. 16 ಜನರನ್ನ ಬಲಿ ಪಡೀತು. ಬೆನ್ನಲ್ಲೇ ಇದೀಗ ನೋಡಿ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಖಾಸಗಿ ಬಸ್ಸು ಸಂಪೂರ್ಣವಾಗಿ ಬೆಂಕಿಗೆ ಹೊತ್ತಿ ಉರಿದಿದೆ. ಪುಣ್ಯ ಪ್ರಯಾಣಿಕರಿಗೆ ಅದು ಗಮನಕ್ಕೆ ಬಂದಿದೆ. ಆಮೇಲೆ ಇನ್ನೊಬ್ರು ಕಾರ್ ಚಾಲಕ ಇನ್ಫಾರ್ಮ್ ಕೂಡ ಮಾಡಿರ್ತಾರೆ ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ತಾ ಇದೆ ಅಂತ. ಅದನ್ನ ನಿಲ್ಲಿಸೋವಂತ ಬರದಲ್ಲಿ ಮರಕ್ಕೆ ಡಿಕ್ಕಿ ಹೊಡಿತಾರೆ. ಅದೃಷ್ಟ ಚೆನ್ನಾಗಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಮೂಲಕವಾಗಿ ಎಲ್ಲರೂ ಪಾರಾಗಿದ್ದಾರೆ. ಅಂದರೆ ಸಡನ್ಲಿ ಇದು ಬೆಂಕಿ ಹತ್ಕೊಂತು. ಅವರು ಪಾಪ ಅವಾಯ್ಡ್ ಮಾಡಿದ್ರು, ಅಂದರೆ ಇಳ್ಕೊಳ್ಳಿ ಅಂತ ಕೂಗಿದ್ರು. ಆದ್ರೂ ಅಂದರೆ ಇಳ್ಕೊಂಡ್ವಿ ಎಲ್ಲ, ಆದ್ರೂ ಎಲ್ಲರಿಗೂ ಸುಟ್ಟು ಎಲ್ಲ ಹೋಗಿ ಬ್ಲಡ್ ಎಲ್ಲ ಬರ್ತಿತ್ತು ಸರ್, ತಲೆ ಎಲ್ಲ. ಆಮೇಲೆ ಲಗೇಜ್ ಎಲ್ಲ ಹೋಯಿತು ತುಂಬ. ಆಮೇಲೆ ತುಂಬ ಜನ ಲ್ಯಾಪ್ಟಾಪ್ ಹಂಗೆಲ್ಲ ಹೋಯಿತು. ತುಂಬ ಜನ ಪೆಟ್ಟಾಗಿದೆ ಸರ್. ಅಂದರೆ ತುಂಬ ಬ್ಲಡ್ ಎಲ್ಲ ಬರ್ತಿತ್ತು. ಅಲ್ಲಿ ಬೇರೆ ನೆಟ್ವರ್ಕ್ ಬೇರೆ ಇರಲಿಲ್ಲ ಸರ್, ಪ್ರಾಬ್ಲಮ್ ಇತ್ತು ತುಂಬ. ತುಂಬ ಜನಕ್ಕೆ ತುಂಬ ಪೆಟ್ಟಾಗಿತ್ತು ಸರ್. ನಾವು ಹಿಂದೆ ಇರೋದ್ರಿಂದ ಸ್ವಲ್ಪ ಅಷ್ಟು ಪೆಟ್ಟಾಗಿಲ್ಲ, ಬಿಟ್ಟರೆ ಮುಂದೆ ಇರೋರಿಗೆ ತುಂಬ ಪೆಟ್ಟಾಗಿತ್ತು ಸರ್. ಅದು ಎಮರ್ಜೆನ್ಸಿ ಡೋರ್ ಇರುತ್ತಲ್ಲ, ಅದರಿಂದ ಎಲ್ಲರೂ ಹಾರ್ಕೊಂಡಿದ್ದು. ಲಗೇಜ್ ಪೂರ ಹೋಯಿತು, ಏನೂ ಉಳಿದಿಲ್ಲ. ಮೊಬೈಲ್ ಒಂದು ಸಿಕ್ತಷ್ಟೆ. ಡಾಕ್ಯುಮೆಂಟ್ ಎಲ್ಲದೂ ಹೋಯಿತು. ತುಂಬ ಜನಕ್ಕೆ ಪೆಟ್ಟಾಗಿದೆ. ಮುಂದಿದ್ದವರಿಗೆಲ್ಲ ಕೆಲವರಿಗೆ ಸುಟ್ಟೋಗಿದೆ, ಕೆಲವರಿಗೆ ಹಣೆ ಎಲ್ಲ ಪೆಟ್ಟಾಗುಂಟು. ಆಂಬುಲೆನ್ಸಲ್ಲಿ ಕರ್ಕೊಬಂದರು, ರಿಪ್ಪನ್ಪೇಟೆ ಹಾಸ್ಪಿಟ್ಲಿಗೆ ಕರ್ಕೊಬಂದರು. ಅಲ್ಲಿಂದ ಇಲ್ಲಿ ಮೆಗನಿ ಬಂದಿದ್ದೀವಿ. ಆಮೇಲೆ ಡ್ರೈವರೇ ಕೂಗಿದ್ದು ಎಲ್ಲರೂ ಇಳ್ಕೊಳ್ಳಿ ಅಂತ. ಅಂದರೆ ಮುಂದಿನ ಡೋರಲ್ಲಿ ಇಳಿಯೋಕ್ಕಾಗಿಲ್ಲ. ಫುಲ್ ಹೊಗೆ ಬಂದು ಬೆಂಕಿ ಹತ್ತಿತ್ತು ಆಲ್ರೆಡಿ. ಹಿಂದಿನ ಡೋರಿಂದ ಎಮರ್ಜೆನ್ಸಿ ಡೋರ್ ಓಪನ್ ಆಗಿ ಎಲ್ಲ ಇಳಿದ್ವಿ. ಟಾಪಲ್ಲಿದ್ವಿ. ಅಲ್ಲಿಂದ ಬಸ್ ಇದಾಗಿಕ್ಕೂ ಅವ್ರ ಮರಕ್ಕೆ ಗುದ್ರು, ಬೆಂಕಿ ಆಯಿತು. ಆವಾಗ ಮೇಲಿಂದ ಕೆಳಗೆ ಬಿದ್ದಿದ್ದು ಆಲ್ರೆಡಿ. ನನ್ನ ತಲೆ ಸ್ವಲ್ಪ ಆಗಿದೆ, ಇಲ್ಲಿ ಪೇಯ್ನ್ ಆಗಿದೆ, ಕಾಲು ಕೈ ಎಲ್ಲದು. ಹಣೆಗೆ ಪೆಟ್ಟಾಗುಂಟು, ತುಂಬ ಕಡೆ ಎಲ್ಲ ಪೆಟ್ಟಾಗುಂಟು. ಸುಟ್ಟೋಗಿದ್ದಾರೆ. ಅಮೌಂಟ್ ಎಲ್ಲ ಹೋಯಿತು. ಲ್ಯಾಪ್ಟಾಪ್ ಏನಿರಲಿಲ್ಲ, ಅಮೌಂಟ್ ಎಲ್ಲ ಹೋಯಿತು. ಆಮೇಲೆ ಲಗೇಜ್ ಫುಲ್ ಹೋಯಿತು. ಲಗೇಜ್ ಏನೂ ಸಿಕ್ಕಿಲ್ಲ, ಮೊಬೈಲ್ ಒಂದೇ ಸಿಕ್ಕಿತ್ತು. ಶಿವಮೊಗ್ಗ ಮತ್ತು ರಿಪ್ಪನ್ಪೇಟೆ ಮಧ್ಯದಲ್ಲಿ ಅಂದರೆ ಸಡನ್ನಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸಡನ್ನಾಗಿ ಬೆಂಕಿ ಕಾಣಿಸ್ಕೊಂತು. ಆಮೇಲೆ ಡ್ರೈವರು ಅಂದರೆ ಅವರು ನಿಲ್ಲಿಸದೇ ಇದ್ದಿದ್ದರೆ ಗಾಡಿ ಪಲ್ಟಿ ಆಗ್ತಿತ್ತು. ಅವಾಗ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿತ್ತು. ಅವರು ನಿಲ್ಸೋಕ್ಕೋಸ್ಕರ ಎಲ್ಲರೂ ಬಚಾವಾದ್ವಿ. ಅಂದರೆ ಅದೇ ಅಲ್ಲಿ ರಿಪ್ಪನ್ಪೇಟೆ ಹತ್ರ ಫುಲ್ ಕಾಡು, ಅಲ್ಲಿ ನೆಟ್ವರ್ಕು ಇರಲಿಲ್ಲ. ಅಂದರೆ ನಾವು ಎಮರ್ಜೆನ್ಸಿ ಡೋರಿಂದ ಎಕ್ಸಿಟ್ ಆದ್ವಿ. ತುಂಬ ಜನಕ್ಕೆ ಗಾಯ ಆಯಿತು. ಡ್ರೈವರ್ಗೆ ಮತ್ತು ಅವ್ರ ಜೊತೆ ಇರ್ತಾರೆ ಹೆಲ್ಪರ್ಗೆ ತುಂಬ ಪೆಟ್ಟಾಗಿದೆ. ಇನ್ನು ಫ್ರಂಟಲ್ಲಿರೋರಿಗೆಲ್ಲ ಜಾಸ್ತಿ ಗಾಯ ಆಗಿದೆ. ಬ್ಯಾಕಲ್ಲಿರೋರೆಲ್ಲ ಬಚಾವಾಗಿದೆ. ತುಂಬ ನಮ್ಮದೆಲ್ಲ ಲಗೇಜ್ ಎಲ್ಲ ಅದರಲ್ಲೇ ಇತ್ತು. ಅಂದರೆ ದುಡ್ಡು, ಲ್ಯಾಪ್ಟಾಪ್, ಕೆಲವ್ರದ್ದು ಮೊಬೈಲ್ಸು, ಲಗೇಜ್ ಎಲ್ಲ ಆಲ್ಮೋಸ್ಟ್ ಎಲ್ಲರದ್ದು ಲಗೇಜು. ಅಂದರೆ ಎಲ್ಲರೂ ಹೆದರ್ಕೊಂಡು ಬಂದುಬಿಟ್ರಲ್ಲ, ಆಲ್ಮೋಸ್ಟ್ ಎಲ್ಲರದ್ದು ಲಗೇಜು ಹೋಯ್ತು. ಕೆಲವರು ಇದು ವಿಂಡೋದಲ್ಲಿ ಗ್ಲಾಸ್ ಹೊಡ್ಕೊಂಡು ಹೋದರು. ನಾನು ಅಪ್ಪರಲ್ಲಿದ್ದೆ, ನನಗೆ ಗೊತ್ತಾಗಿದ್ದೆ ಲೇಟಾಗಿ. ಶಿವಮೊಗ್ಗ SP ನಿಖಿಲ್ ಈ ಪ್ರಕರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ನಿನ್ನೆ ರಾತ್ರಿ ನಮ್ಮ ರಿಪ್ಪನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಅರಸಳು ಅನ್ನೋ ಒಂದು ಜಾಗದಲ್ಲಿ ಒಂದು ನಾನ್ AC ಸ್ಲೀಪರ್ ಬಸ್ಸು ಆಕ್ಸಿಡೆಂಟ್ಗೆ ಒಳಗಾಗಿದೆ. ಈ ಒಂದು ಆಕ್ಸಿಡೆಂಟಲ್ಲಿ ಬಸ್ಗೆ ಒಂದು ಬೆಂಕಿ ಹತ್ಕೊಂಡು ಅದು ಇಮಿಡಿಯೇಟಾಗಿ ಕಂಪ್ಲೀಟಾಗಿ ಬರ್ನ್ ಆಗೋಗ್ಬಿಟ್ಟಿತ್ತು. ಇದರಲ್ಲಿ ಟ್ರಾವೆಲ್ ಮಾಡ್ತಿದ್ದಂತಹ 36 ಜನ ಸೇಫ್ ಆಗಿದ್ದಾರೆ. ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ, ಆಮೇಲೆ ಒಂದು ಸ್ವಲ್ಪ ಬರ್ನ್ ಇಂಜುರೀಸ್ ಆಗಿದೆ. ಅವರೆಲ್ಲರನ್ನೂ ತಕ್ಷಣ ನಾವು ಪೊಲೀಸು, ಫೈರು ಮತ್ತು ಅಲ್ಲಿ ಲೋಕಲ್ PDO ಅವರು, ಆಮೇಲೆ RI ಅವರು ಎಲ್ಲರೂ ಒಟ್ಟಿಗೆ ಸೇರಿ ಅವ್ರನ್ನ ನಾವು ಸ್ಥಳಾಂತರ ಮಾಡಿದ್ದೀವಿ. ಅದರಲ್ಲಿ ಆಕ್ಸಿಡೆಂಟ್ ಆಗ ಹೊತ್ತಿಗೆ ಅಲ್ಲಿ ಒಂದು ಸ್ಮೋಕನ್ನು ಅಬ್ಸರ್ವ್ ಮಾಡಿದ್ದಾರೆ.
ಆ ಸ್ಮೋಕನ್ನು ಅಬ್ಸರ್ವ್ ಮಾಡಿ ನಂತರ ಅಲ್ಲಿ ಬೆಂಕಿ ಹತ್ಕೊಂಡಿರೋದು ಗೊತ್ತಾಗಿ ಇಮಿಡಿಯೇಟಾಗಿ ಎಲ್ಲರೂ ಪ್ಯಾಸೆಂಜರ್ಸು ಅಲ್ಲಿಂದ ವಿಂಡೋ ಮುಖಾಂತರ ಜಂಪ್ ಮಾಡ್ಕೊಂಡಿದ್ದಾರೆ. ಇದು ನಾನ್ ಎ ಸಿ ಬಸ್ ಆಗಿರೋದ್ರಿಂದ ಅವ್ರಿಗೆ ವಿಂಡೋಸನ್ನು ಮುರಿಯೋದಕ್ಕೆ ಈಸಿ ಆಯಿತು. ಅದೇನಾದರೂ ನಾನ್ ಎ ಸಿ ಆಗಿರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿರೋದು ಅಂತ ಅಲ್ಲಿನ ಲೋಕಲ್ ನಮ್ಮಲ್ಲಿ ಯಾರು ವಿಕ್ಟಿಮ್ಸ್ ಇದ್ದರು ಅವರು ಇದನ್ನು ಹೇಳ್ತಾಯಿದ್ರು. ಟೋಟಲ್ಲಾಗಿ ಈ ಬಸ್ಸು ನಮ್ಮಲ್ಲಿ ನಿಟ್ಟೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಇತ್ತು. ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಅಂತ. ಇದು ಎವ್ರಿ ನೈಟು ಪ್ಲೈ ಆಗೋದು ಈ ರೂಟಲ್ಲಿ. ನಿನ್ನೆ 36 ಜನ ಯಾರಿದ್ರು 36 ಜನನೂ. ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಹೇಗೆ ನಡೀತು ಈ ಘಟನೆ ಅನ್ನೋದನ್ನ ವಿವರಿಸಿದ್ದಾರೆ, ಬನ್ನಿ ನೋಡೋಣ. ನಿನ್ನೆ ರಾತ್ರಿ ಒಂದು ದೊಡ್ಡ ದುರಂತ ಶಿವಮೊಗ್ಗದಲ್ಲಿ ನಡೆದಿದೆ. ಹೊಸನಗರದಿಂದ ಏನು ಬೆಂಗಳೂರು ಹೊರಟಂಥ ಏನು ಸ್ಲೀಪರ್ ಬಸ್ ಇದೆ, ಖಾಸಗಿ ಬಸ್ ಇದೆ, ಅದು ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿದೆ. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಸೂಡೂರು ಮತ್ತು ಅರಸಾಳಿದೆ. ಅರಸಾಳು ಮಧ್ಯೆ ಇರುವಂಥದ್ದು ಫಾರೆಸ್ಟ್ ಏರಿಯಾ ಇದು. ಈ ಫಾರೆಸ್ಟ್ ಏರಿಯಾದ ಮಧ್ಯದಲ್ಲಿರುವಂಥದ್ದು ಏನೋ ಅದು ಬರ್ತಾ ಇತ್ತಂತ ಏನೋ ಬಸ್ ಇದೆ. ಆ ಬಸ್ಸಲ್ಲಿ ರಿಪ್ಪನ್ಪೇಟೆ ಇದೆ. ರಿಪ್ಪನ್ಪೇಟೆಯಿಂದ ಬರ್ತಾ ಇತ್ತು. ರಿಪ್ಪನ್ಪೇಟೆಯಿಂದ ಬರೋ ಮಾರ್ಗದಲ್ಲಿ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡ ಪರಿಣಾಮವಾಗಿ ಮುಂದೆ ಏನು ಚಾಲಕನಿಗೆ ಏನು ಕಂಡಕ್ಟರ್ ಒಂದು ಮಾಹಿತಿ ಕೊಡ್ತಾನೆ. ಅದರ ನಂತರ ಚಾಲಕ ಎಚ್ಚೆತ್ತುಕೊಳ್ತಾನೆ. ಯಾವಾಗ ಬೆಂಕಿ ಬಂತು, ಆ ಬೆಂಕಿ ಬಂದ ನಂತರ ಚಾಲಕ ತನ್ನ ಬಸ್ಸನ್ನು ನಿಯಂತ್ರಣ ಕಳ್ಕೊಂಡು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡ್ತಾನೆ. ಬಸ್ನಲ್ಲಿ ಸುಮಾರು 36 ಪ್ರಯಾಣಿಕರಿದ್ದರು. ಆ 36 ಪ್ರಯಾಣಿಕರು ಯಾವಾಗ ಬೆಂಕಿ ಹತ್ತ ನಂತರ ಒಬ್ಬೊಬ್ಬರಾಗಿ ಹೊರಗಡೆ ಬರಲಿಕ್ಕೆ ಶುರುವಾದರು. ನಾವು ನೋಡ್ಬೋದು ಬಸ್ ಹೇಗಿದೆ ಅಂತೇಳಿ. ಏನು ತುರ್ತು ನಿರ್ಗಮನ ಏನು ಬಾಗಿಲಿದೆ, ಆ ಬಾಗಿಲ ಮುಖಾಂತರ ಹಿಂಭಾಗದಿಂದ 36ಕ್ಕೂ ಹೆಚ್ಚು ಏನು ಪ್ರಯಾಣಿಕರಿದ್ದಾರೆ. ಆ ಪ್ರಯಾಣಿಕರು ಹೊರಗಡೆ ಬಂದರೆ ಅದೃಷ್ಟ ಚೆನ್ನಾಗಿತ್ತು. ಕೂಡಲೇ ಏನು ಬೆಂಕಿ ತಗಲಿದ ನಂತರ ಎಲ್ಲರಿಗೂ ಅದು ಗಮನಕ್ಕೆ ಬಂದಿದೆ. ಸುಮಾರು 10 ಮುಕ್ಕಾಲು ಸುಮಾರಿಗೆ ಒಂದು ದುರಂತ ನಡೆದಿದೆ. ಹಾಗಾಗಿ ಇನ್ನೂ ಜನರು ಕೂಡ ಎಚ್ಚರ ಇದ್ದರು. ಸ್ಲೀಪರ್ ಬಸ್ ಆಗಿದೆ. ಸಹಜವಾಗಿ ಕೂಡ ಮಧ್ಯರಾತ್ರಿ ಬೆಳಗಿನ ಜಾವ ಆಗಿದ್ದರೆ ಒಂದು ದೊಡ್ಡ ಅನಾಹುತ ಆಗೋದು, ಸಜೀವ ದಹನ ಆಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಏನು ಪ್ರಯಾಣಿಕರಿದ್ದರು, ಆ ಪ್ರಯಾಣಿಕರು ಎಚ್ಚರವಾಗಿದ್ದರಿಂದ ಬೆಂಕಿ ಹತ್ತಿದ ತಕ್ಷಣ ಕೂಡ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ 36 ಜನರು ಕೂಡ ಹೊರಗಡೆ ಬಂದಿದ್ದಾರೆ, ಬಚಾವಾಗಿದ್ದಾರೆ. ಸುಮಾರು 14ಕ್ಕಿಂತ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು. ಅವರನ್ನು ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲವರು ಖಾಸಗಿ ಆಸ್ಪತ್ರೆಗೆ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಂದರೆ ಖಾಸಗಿ ಬಸ್ಗಳ ಅವಾಂತರ ಎಷ್ಟಾಗ್ತಿದೆ ಅಂದರೆ ಪ್ರಯಾಣಿಕರ ಜೀವದ ಜೊತೆ ಒಂದು ರೀತಿ ಚೆಲ್ಲಾಟವಂಥ ಪರಿಸ್ಥಿತಿ ಆಗಿದೆ. ಏಕಾಏಕಿ ಏನು ಡೀಸೆಲ್ ಟ್ಯಾಂಕರ್ಗೆ ಬೆಂಕಿ ಹೇಗೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿದೆ. ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ. ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಈ ಬಸ್ಸಿಗೆ ಏನು ಆಕಸ್ಮಿಕ ಬೆಂಕಿ ಹತ್ತಿದ ಹೇಗೆ, ಮತ್ತು ಡೀಸೆಲ್ ಟ್ಯಾಂಕರ್ ಬೆಂಕಿ ಹತ್ತಿದ ಹೇಗೆ, ಮತ್ತು ಸಂಪೂರ್ಣವಾಗಿ ಬಸ್ಸು ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಸಾರಿಗೆ ಇಲಾಖೆ ಅಧಿಕಾರಿ ಆಗಿರ್ಬೋದು, ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್, ಇದರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾಗಿದೆ. ಅದರ ನಂತರವೇ ಇದರೆಲ್ಲ ಬಣ್ಣ ಬಯಲಾಗಲಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ಮೆ, TV9 ಶಿವಮೊಗ್ಗ.